CJP ಪಾರ್ಟಿ ಅನ್ನೋದು ಆಲ್ ಓವರ್ ಇಂಡಿಯಾ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋಂಥದ್ದು. ಎಷ್ಟೋ ಪಾರ್ಟಿಗಳ ತರ ಅಲ್ಲ, ಇದೊಂಥರ ಆನ್ಲೈನ್ ಪಾರ್ಟಿ ಅಂತಾನೆ ಹೇಳ್ಬೋದು. ಹೆಂಗಂದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಅಷ್ಟೇ, ಫೇಸ್ಬುಕ್ ಓಪನ್ ಮಾಡಿದ್ರು ಅಷ್ಟೇ, ಟ್ವಿಟರ್ ಓಪನ್ ಮಾಡಿದ್ರು ಅಷ್ಟೇ, ಈ ಒಂದು CJP ಪಾರ್ಟಿ ಹವಾ ಎಲ್ಲೆಂದ್ರಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಸೊ ಇದು ಕಾಂಗ್ರೆಸ್ಗಿಂತ BJP ಅವ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡಿರೋಂಥದ್ದು. ಇಂಡಿಯಾದಲ್ಲಿ ಫೇಮಸ್ ಆಗಕ್ಕೆ ಅತಿ ಬೇಗ ನಾವೇನಾದ್ರೂ ಮಾಡ್ಬೋದು ಅಂತ. ನಮಸ್ಕಾರ ಸ್ನೇಹಿತರೆ. ಎಸ್, ಈಗೊಂದು 4-5 ದಿನಗಳಿಂದ ನೀವೆಲ್ಲ ನೋಡ್ತಿರ್ಬೇಕಾದ್ರೆ ಈ ಒಂದು CJP ಪಾರ್ಟಿ ಅನ್ನೋದು ಆಲ್ ಓವರ್ ಇಂಡಿಯಾ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರೋಂಥದ್ದು. ಕಂಪ್ಲೀಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ CJP ಪಾರ್ಟಿ ಇದೆ ಹವಾ. ಹೆಂಗಂದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಅಷ್ಟೇ, ಫೇಸ್ಬುಕ್ ಓಪನ್ ಮಾಡಿದ್ರು ಅಷ್ಟೇ, ಟ್ವಿಟರ್ ಓಪನ್ ಮಾಡಿದ್ರು ಅಷ್ಟೇ, ಈ ಒಂದು CJP ಪಾರ್ಟಿ ಹವಾ ಎಲ್ಲೆಂದ್ರಲ್ಲಿ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಎಸ್, ಏನಿದು CJP ಪಾರ್ಟಿ? ಎಸ್, ಹೇಳ್ತೀನಿ. ನೀವು ಅನ್ಕೊಂಡಂಗೆ ಈ CJP ಪಾರ್ಟಿಗೆ ಯಾವುದೇ ಆಫೀಸ್ ಇಲ್ಲ, ಅಥವಾ ಇದು ಯಾವುದೋ ಸಾಂಪ್ರದಾಯಿಕವಾಗಿ ಬಂದಂತಹ ಎಷ್ಟೋ ಪಾರ್ಟಿಗಳ ಥರ ಅಲ್ಲ, ಇದೊಂಥರ ಆನ್ಲೈನ್ ಪಾರ್ಟಿ ಅಂತಲೇ ಹೇಳ್ಬೋದು. ಇದಕ್ಕೆ ಯಾರು ಕಾರ್ಯಕರ್ತರಿಲ್ಲ, ಅಥವಾ ಇದಕ್ಕೇನೋ ಅಫಿಷಿಯಲ್ ಆಗಿ ಒಂದು ದೊಡ್ಡದಾಗಿ ವೆಬ್ಸೈಟ್ ಇರಲಿಲ್ಲ. ಇದು ಜಸ್ಟ್ ಹುಟ್ಕೊಂಡಿದ್ದು 4 ದಿನಗಳಿಂದ. CJP ಈ ಪಾರ್ಟಿಗೆ ಯಾರು ಸಂಸ್ಥಾಪಕರು, ಅಥವಾ ಈ ಪಾರ್ಟಿ ಹುಟ್ಟಿದ್ದಕ್ಕೆ, ಇದನ್ನ ಯಾರು ಹುಟ್ಟಿಸಿದ್ರು, ಈ ಹುಟ್ಟಿದ ಕಾರಣ ಏನಾದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎಸ್, CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ. ಈ ಕಾಕ್ರೋಚ್ ಜನತಾ ಪಾರ್ಟಿ ಇದನ್ನು ಹುಟ್ಟಿಸಿರೋದು, ಅಥವಾ ಇದರ ಸಂಸ್ಥಾಪಕರು ಅಂತ ಏನು ಹೇಳ್ತಾರಲ್ಲ, ಅವ್ರು ಯಾರಪ್ಪ ಅಂತಂದರೆ ಅಭಿಜಿತ್ ದೀಪ್ಕೆ ಅನ್ನೋರು. ಈ ಅಭಿಜಿತ್ ದೀಪ್ಕೆ ಯಾರು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮುಂಚೆ CJP ಪಾರ್ಟಿಗಿನ ಮುಂಚೆ ಈ ಅಭಿಜಿತ್ ದೀಪ್ಕೆ ಅನ್ನೋರು ಯಾರು, ಈ ಪಾರ್ಟಿನ ಹುಟ್ಟಾಕಿದ್ದೇನಕ್ಕೆ, ಅದ್ರ ಬಗ್ಗೆ ಮಾತಾಡೋಣ. ಮೂಲಗಳ ಪ್ರಕಾರ ಈ ಅಭಿಜಿತ್ ದೀಪ್ಕೆ ಅನ್ನೋರು ಆಪ್ ಪಾರ್ಟಿ ಜೊತೆ ಕೆಲಸ ಮಾಡಿದವರು. ಆಪ್ ಅಂದರೆ ಆಮ್ ಆದ್ಮಿ ಪಾರ್ಟಿ. ಈ ಆಮ್ ಆದ್ಮಿ ಪಾರ್ಟಿ ಜೊತೆ ಸರಿಸುಮಾರು 2020ರಿಂದ 2023ರಲ್ಲಿ ಸುಮಾರು ರೋಲ್ಗಳು, ಅಂದರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲಿಂದ ಹಿಡಿದು ಇನ್ನೊಂದೇನೋ ರೋಲು, ತುಂಬ ರೋಲ್ಗಳನ್ನ ಇವರು ಆಮ್ ಆದ್ಮಿ ಪಾರ್ಟಿದಲ್ಲಿ ಮಾಡ್ಕೊಂಡು ಬಂದಿದ್ರು. ಸೊ ಇವ್ರದ್ದು ಕೆಲಸ ಏನಿತ್ತಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋಂಥದ್ದು ಆಮ್ ಆದ್ಮಿ ಪಾರ್ಟಿಗೆ. ಇವ್ರು ಏನೇನು ಮಾಡ್ತಿದ್ರು, ಬೇರೆ ಬೇರೆ ಪಾರ್ಟಿಗಳು, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಇನ್ನಿತರ ಪಾರ್ಟಿಗಳ ಮೇಲೆ ಇವರು ಮೀಮ್ಸ್ ಕ್ರಿಯೇಟ್ ಮಾಡೋದು, ಅಥವಾ ಸಟಾರಿಕಲ್ ಆಗಿ ಇನ್ನೊಂದೇನೋ ಬರ್ದಾಕೋದು, ಅಥವಾ ಸರ್ಕಾಸ್ಟಿಕ್ ಆಗಿ ಯಾವುದೋ BJP ಏನೋ ಒಂದು ಒಳ್ಳೆ ಕೆಲಸ ಮಾಡ್ತೋ, ಅಥವಾ ಇನ್ನೊಂದೇನೋ ಕೆಲಸ ಮಾಡ್ತೋ, ಅಥವಾ ಕಾಂಗ್ರೆಸ್ ಏನೋ ಒಳ್ಳೆ ಕೆಲಸ ಮಾಡ್ತೋ, ಇನ್ನೊಂದೇನೋ ಕೆಲಸ ಮಾಡಿದ್ರೆ ಅದೇನೋ ಇರ್ರೆಸ್ಪೆಕ್ಟಿವ್ ಆಫ್ ಕೆಲಸ, ಅದು ಒಳ್ಳೇದು ಇರಲಿ ಕೆಟ್ಟದಿರಲಿ ಇರಲಿ, ಇವರು ಅದನ್ನು ಖಂಡನೆ ಮಾಡಿಕೊಂಡು ಮೀಮ್ ಮಾಡಿ ಅದನ್ನು ಪ್ರಚಾರ ಮಾಡೋದು ಸೋಷಿಯಲ್ ಮೀಡಿಯಲ್ಲಿ. ಇದು ಅಭಿಜಿತ್ ದೀಪ್ಕೆ ಅವರು ಮಾಡ್ಕೊಂಡು ಬಂದಿರೋಂಥದ್ದು. ಇದೆಲ್ಲ ಒಂದು ಕಡೆ ಆದರೆ, ಇವರು ಇವಾಗ ಈ ಮೂಮೆಂಟ್ಗೆ CJP ಪಾರ್ಟಿನ ಹುಟ್ಟಾಕಕ್ಕೆ ಕಾರಣ ಏನು? ಎಸ್, ಅದನ್ನೇ ಮಾತಾಡೋಣ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಒಂದು ಹಿಯರಿಂಗಲ್ಲಿ, ಅಂದರೆ ರೀಸೆಂಟಾಗಿ ನಡೆದಿರೋಂಥ ಒಂದು ಹಿಯರಿಂಗಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ಈ ಅನ್ಎಂಪ್ಲಾಯ್ಡ್ಸು ಅಂತಂದರೆ ನಿರುದ್ಯೋಗಿಗಳೇನಿದಾರಲ್ಲ, ಇವರೊಂಥರ ಕಾಕ್ರೋಚ್ಗಳಿದ್ದಂಗೆ, ಎಲ್ಲಂದ್ರಲ್ಲಿ ಸಿಗೋಂಥವ್ರು, ಇವರು ಪ್ಯಾರಾಸೈಟ್ಸ್ಗಳ ಥರ ಇವ್ರುಗಳು ಮಾಡೋ ಕೆಲಸ ಇಲ್ಲದೆ ಏನೇನೋ ಮಾತಾಡ್ತಿರ್ತಾರೆ. ಇವರೆಲ್ಲ ಎಲ್ಲ ಕಡೆ, ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟರ್ ಆಗಿದ್ದಾರೆ, ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಲೂಯೆನ್ಸರ್ ಅಂತ ಮಾತಾಡ್ತಾರೆ, ಅಥವಾ ಎಷ್ಟೋ ಜನ ಆನ್ಲೈನ್ RTI ಆಕ್ಟಿವಿಸ್ಟ್ಗಳಾಗ್ಬಿಟ್ಟಿದ್ದಾರೆ ಅಂತ ಒಂದು ಸೆನ್ಸೇಷನಲ್ ಕಮೆಂಟ್ ಮಾಡ್ತಾರೆ. ಈ ಒಂದು ಕಮೆಂಟ್ನ ಈ ಅಭಿಜಿತ್ ದೀಪ್ಕೆ ಅನ್ನೋರು ಒಂದು ಟ್ವಿಟರಲ್ಲಿ ಟ್ವೀಟ್ ಮಾಡ್ತಾರೆ. ಯಾವ ಥರ ಸರ್ಕಾಸ್ಟಿಕ್ ಆಗಿ ಏನಂತ ಟ್ವೀಟ್ ಮಾಡ್ತಾರಪ್ಪ ಅಂತಂದರೆ, ಈ ಕಾಕ್ರೋಚ್ಗಳು ಎಲ್ಲರೂ ಒಂದು ಕಡೆ ಸೇರಿದ್ರೆ ನಿಮ್ಮ ಗತಿ ಏನಾಗುತ್ತೆ ಅಂತ ಇಂಗ್ಲೀಷಲ್ಲಿ ಒಂದು ಟ್ವೀಟ್ ಮಾಡ್ತಾರೆ. ಈ ಟ್ವೀಟಿಗೆ ಎಷ್ಟೋ ಜನ ರೀಟ್ವೀಟ್ ಮಾಡ್ತಾರೆ, ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ. ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡ್ರು, ಅಥವಾ ಇದರಿಂದ ಅವರು ಇನ್ನು ಏನಾದ್ರು ಮಾಡ್ಬೋದಂತ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಅಭಿಜಿತ್ ದೀಪ್ಕೆ ಅವರು ಅಗೇನ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ತುಂಬಾನೇ ಬರೆಯೋಕ್ಕೆ ಶುರು ಮಾಡ್ತಾರೆ, ಎಷ್ಟೋ ಇಂಟರ್ವ್ಯೂಗಳು ಕೊಡ್ತಾರೆ. ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಒಂದು ಅಫಿಷಿಯಲ್ ಪಾರ್ಟಿ ಹೆಸರಿಂದ, ಅಂದರೆ CJP ಅನ್ನೋ ಒಂದು ಪಾರ್ಟಿ ಹೆಸರಿಂದ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ನೀವು ನಂಬಲ್ಲ, ಆ ಅಕೌಂಟ್ಗೆ ಸರಿಸುಮಾರು ಇವಾಗ ನಾನು ಈ ವಿಡಿಯೋ ಮಾಡ್ತಿರ್ಬೇಕಾದಾಗ ನೋಡಿದ್ರೆ ಆ ಅಕೌಂಟಲ್ಲಿ 16.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಗೊತ್ತಿಲ್ಲ ಅದು ಎಷ್ಟೋ ಜನ ಇದ್ರ ಬಗ್ಗೆ ತಿಳಿದಾರೋ ಮಾಡ್ತಿದಾರೋ ಗೊತ್ತಿಲ್ಲ. ಇಂಡಿಯಾದಲ್ಲಿ ಫೇಮಸ್ ಆಗ್ಬೇಕಂತಂದ್ರೆ ತುಂಬಾನೇ ಈಸಿ.
ಅದು ಗೊತ್ತು, ಅದೇನಂತಾರಲ್ಲ ಜನ ಮಾಡೋ ಜಾತ್ರೆ ಮಾಡೋ ಅನ್ನೋ ಥರ CJP ಪಾರ್ಟಿಗೆ ಫಾಲೋವರ್ಸು ಹೆವಿ ಆಗಿಬಿಟ್ಟಿದ್ದಾರೆ. ಲಿಟ್ರಲಿ ನಾನು ಹೇಳ್ತಿದ್ದೀನಲ್ಲ, 16.3 ಮಿಲಿಯನ್ ಅದು ಹಂಗೆ ಕಂಟಿನ್ಯೂ ಆಗ್ತಿದೆ ಹೊರತು ಕಮ್ಮಿ ಆಗ್ತಿಲ್ಲ. ಎಷ್ಟೋ ಪಾರ್ಟಿಗಳು ಅಂದರೆ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇನ್ನಿತರ ಎಷ್ಟೋ ದೊಡ್ಡ ದೊಡ್ಡ ಪಾರ್ಟಿಗಳಾಗಿರ್ಬೋದು, ಆ ಪಾರ್ಟಿಗಳಿಗೆ ಅದೆಷ್ಟು ದಿನದಿಂದ ಮಾಡ್ಕೊಂಡು ಬಂದರು ಇಷ್ಟು ಫಾಲೋವರ್ಸ್ನ ಅವರು ಗಳಿಸ್ಕೊಂಡಿಲ್ಲ. ಇದೆಲ್ಲ ಒಂದು ಕಡೆ ಆದರೆ ಈ ಪಾರ್ಟಿಗೆ ಪರ ವಿರೋಧಗಳಿದಾವೆ. ಅಂದರೆ ಎಷ್ಟೋ ಜನ ಇದನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಎಷ್ಟೋ ಜನ ಇದನ್ನ ಅಪೋಸ್ ಮಾಡ್ತಿದ್ದಾರೆ. ಈ ಸಪೋರ್ಟ್ ಮಾಡುವಂಥ ಜನರುಗಳಲ್ಲಿ ಜಾಸ್ತಿ ಜನ ಜಂಜಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವ್ರುಗಳಿಗೆ ಪೊಲಿಟಿಕಲ್ ಬಗ್ಗೆ ನಾಲೆಜ್ ಇದೆಯೋ ಅಥವಾ ನಾಲೆಜ್ ಬೆಳ್ಕೊಂಬರ್ತಿದೆಯೋ ಗೊತ್ತಿಲ್ಲ. ಇವ್ರುಗಳು ಏನು ಹೇಳ್ತಿದಾರಪ್ಪ ಅಂತಂದ್ರೆ, ಇಷ್ಟು ದಿನ ಈ ಇಂಡಿಯಾದಲ್ಲಿ ಎಷ್ಟೋ ಕರಪ್ಷನ್ ಆಗ್ತಿದೆ, ಎಷ್ಟೋ ಜನ ಈ ರೀಸೆಂಟಾಗಿ ಹೇಳ್ಬೇಕಂತಂದ್ರೆ ನೀಟ್ ಪೇಪರ್ ಲೀಕ್ ಆದಾಗ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಇನ್ನೊಂದು ಮಾಡ್ಕೊಂಡ್ರು, ಏನೇನೋ ಆಯ್ತು. ಸೊ ಇದನ್ನೆಲ್ಲ ನೋಡ್ತಿರೋಂಥ ಜಂಜಿಗಳು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಈ ಕಾಕ್ರೋಚ್ ಪಾರ್ಟಿ ಅನ್ನೋದು ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ನಮಗೆ ಒಂಥರ ನ್ಯೂ ಪಾರ್ಟಿ. ಇದು ಈ ಏನು ಯಾವುದು ಅಫಿಷಿಯಲ್ ಆಗಿ ಅಥವಾ ಸಾಂಪ್ರದಾಯಿಕವಾಗಿ ಬರುವಂಥ ಎಷ್ಟೋ ಪಾರ್ಟಿಗಳ ಬದಲು ಈ ಪಾರ್ಟಿನ ಸಪೋರ್ಟ್ ಮಾಡೋದ್ರಿಂದ ಈ ಕರಪ್ಷನಿಂದ ಮುಕ್ತರಾಗ್ಬೋದು ಅಥವಾ ಇನ್ನೊಂದು ಏನೋ ಮಾಡ್ಬೋದು, ಈ ಒಂದು ಚೇಂಜನ್ನು ತರ್ಬೋದು ಸೊಸೈಟಿಲಿ ಅಂತೇಳಿ ಜಂಜಿಗಳು ಈ ಒಂದು ಪಾರ್ಟಿನ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಅದೆಷ್ಟೋ ದಿನದಿಂದ ಈ ಪೊಲಿಟಿಕಲಲ್ಲಿ ಅಥವಾ ಈ ರಾಜಕೀಯದಲ್ಲಿ ತೊಡಗಿರೋಂಥ ಅಥವಾ ಎಷ್ಟೋ ಜನ ಅಂದರೆ ಈ ಮಿಲಿಯನ್ಸ್ ಅಂತ ಏನು ಹೇಳ್ತಾರಲ್ಲ, ಈ ಇದೆಲ್ಲಗಳು ಏನು ಹೇಳ್ತಿದ್ದಾರೆ ಅಂದರೆ ಇದೊಂಥರ ಪ್ರೊಪಗ್ಯಾಂಡ. ಆಮ್ ಆದ್ಮಿ ಪಾರ್ಟಿ ಇದಕ್ಕೆ ಬ್ಯಾಕ್ ಮಾಡ್ತಿದ್ದಾರೆ. ಯಾಕಂತಂದ್ರೆ ಈ ಮನುಷ್ಯ ಯಾರು ಹುಟ್ಟಾಕಿದಾನೋ ಈ ಒಂದು ಪಾರ್ಟಿನ, ಈ ಮನುಷ್ಯ ಆಮ್ ಆದ್ಮಿ ಪಾರ್ಟಿಲಿ ಎಷ್ಟೋ ದಿನಗಳು ಅಂದರೆ ಒಂದು 5-6 ವರ್ಷಗಳ ಕಾಲ ಕೆಲಸ ಮಾಡಿರೋಂಥ ವ್ಯಕ್ತಿ. ಸೊ ಈ ಒಂದು ಪಾರ್ಟಿನ ಆಮ್ ಆದ್ಮಿ ಪಾರ್ಟಿ ಬ್ಯಾಕ್ ಮಾಡ್ತಿದೆ ಅಂತ. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ, ಇದು ಜಸ್ಟ್ BJPಗೆ ಜಾಸ್ತಿಯಾಗಿ ಫೋಕಸ್ ಮಾಡಿರೋಂಥದ್ದು ಇಲ್ಲಿ ಕಾಣ್ಬೋದು. ಯಾಕಂದ್ರೆ ಹೆಸರಲ್ಲೂ ಕೂಡ ಇವರು CJP ಅಂತಾನೆ ತಗೊಂಡಿರೋಂಥದ್ದು, ವಿಚ್ ಈಸ್ ಕ್ವೈಟ್ ಸಿಮಿಲರ್ ಟು BJP. ಎಲ್ಲಿ BJP CJP ಅಂತ ನೀವು ಕ್ಲಿಯರ್ ಆಗಿ ನೋಡ್ಬೋದು. ಸೊ ಇದು ಕಾಂಗ್ರೆಸ್ಗಿಂತ BJP ಅವ್ರನ್ನೇ ಜಾಸ್ತಿ ಟಾರ್ಗೆಟ್ ಮಾಡಿರೋಂಥದ್ದಂತ ಹೇಳ್ಕೊಂಡು ಬರ್ತಿರೋಂಥದ್ದು. ಸೊ ಇಲ್ಲಿ ಕಾಂಗ್ರೆಸ್ ಅವರು ಕೂಡ ಅವ್ರು ಬೇಳೆ ಬೇಯಿಸ್ಕೊಂತಿದ್ದಾರೆ. ಎಷ್ಟೋ ಜನ ಕಾಂಗ್ರೆಸ್ ಲೀಡರ್ಸ್ ಕೂಡ ಈ ಒಂದು CJP ಪಾರ್ಟಿ ಬಗ್ಗೆ ಅಥವಾ ಈ CJP ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನನಗೊಂದು ಅನಿಸುತ್ತೆ, ಇಂಡಿಯಾದಲ್ಲಿ ಫೇಮಸ್ ಆಗೋಕ್ಕೆ ಅತಿ ಬೇಗ ನಾವೇನಾದ್ರೂ ಮಾಡ್ಬೋದು ಅಥವಾ ಯುನೀಕಾಗಿ ಏನಾದ್ರು ಮಾಡ್ಬಿಟ್ರೆ ಸಾಕು, ಅಥವಾ ಒಂದು ಕಿಡಿ ಅಥವಾ ಒಂದು ಕುರಿ ಬ್ಯಾ ಅಂದರೆ ಎಲ್ಲರೂ ಬ್ಯಾ ಅನ್ಕೊಂಡು ಹೋಗ್ತಾರೇನೋ ಅನ್ನೋದು ಸಣ್ಣ ಡೌಟ್ ನಲ್ಲಿ ಕ್ರಿಯೇಟ್ ಆಗ್ತಿದೆ. ಅಗೇನ್ ನಾನಿಲ್ಲಿ ಜಡ್ಜ್ ಮಾಡ್ತಿಲ್ಲ. CJP ಪಾರ್ಟಿ ಒಳ್ಳೆ ಕೆಲಸ ಮಾಡಿದ್ರೆ ನಮಗೂ ಹೆಲ್ಪ್ ಆಗುತ್ತೆ, ಅಥವಾ ಈಗಿನ ಜನ್ರೇಷನ್ನು ಇನ್ನೊಂದು ಅವರು ಅದೇ ಒಂದು ಅಫಿಷಿಯಲ್ ಆಗಿ ಬಂದು ಒಂದು ಎಲೆಕ್ಷನ್ ನಿಂತ್ಕೊಂಡು ಅವ್ರದ್ದು ಏನೋ 5 ಅಜೆಂಡಾ ಇದೆ ಅಂತೆ. ಅಂದರೆ ಈ ಪೋಸ್ಟ್ ರಿಟೈರ್ಮೆಂಟ್ ಫಾರ್ ಎಕ್ಸಾಂಪಲ್ ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗಳೇನಾದ್ರು ಅವರು ರಿಟೈರ್ಡ್ ಆದ ತಕ್ಷಣ ಅವ್ರಿಗೊಂದು ರಿವಾರ್ಡ್ ಥರ MP ಸೀಟೋ ಇನ್ನೊಂದು ಏನೋ ಕೊಡ್ತಾರೆ, ಆ ಥರದ್ದು 50% ವುಮೆನ್ಸ್ಗೆ ರಿಸರ್ವೇಷನ್ ಕೊಡ್ತಾರಂತೆ, ಅಥವಾ ಒಂದೊಂದು ಓಟು ನಮಗೆ ಲೆಕ್ಕ ಆಗುತ್ತೆ. ಸೊ ಯಾವುದೇ ಓಟು ಡಿಲೀಟ್ ಆದರೆ ಅದನ್ನು ಮತ್ತೆ ನಾನೇನು ಲಾಟ್ ಆಫ್ ಅಂದರೆ ಎಷ್ಟೋ ಒಂದು ಅಜೆಂಡಾ ಇಟ್ಕೊಂಡು ಬರ್ತಿದ್ದಾರೆ. ಈ ಒಂದು 5 ಅಜೆಂಡಾಗಳಲ್ಲಿ 3-4 ಅಜೆಂಡಾ ಪ್ರಾಪರ್ ಅನ್ಸ್ಬೋದು, ಬಟ್ ಇನ್ನೂ ಒಂದು 2-3 ಅಜೆಂಡಾ ನನಗೇನೋ ಅಷ್ಟು ಪ್ರಾಪರ್ ಅನ್ಸಲ್ಲ. ಸೊ ಇಷ್ಟೆಲ್ಲ ನೋಡಿದಾಗ ನಾನು ಈ ಒಂದು ವಿಡಿಯೋ ಮಾಡಕ್ಕೆ ಲೇಟ್ ಆಗಿರೋ ಕಾರಣ ಏನಪ್ಪ ಅಂತಂದರೆ, ಈ ಒಂದು ಪಾರ್ಟಿ ಬಗ್ಗೆ ಪರ ವಿರೋಧಗಳು ಜಾಸ್ತಿನೇ ಆಗ್ತಿವೆ. ಜಾಸ್ತಿ ಜನ ಈ ಒಂದು ಪಾರ್ಟಿ ಡೆಫಿನೆಟ್ಲಿ ಆಮ್ ಆದ್ಮಿ ಪಾರ್ಟಿ ಬ್ಯಾಕ್ ಮಾಡಿರೋಂಥ ಪಾರ್ಟಿ ಅಂತಲೇ ಹೇಳ್ತಿದ್ದಾರೆ. ಸೊ ನಾಟ್ ಶ್ಯೂರ್ ಇದನ್ನ ಇನ್ನೂ ಮುಂದೆ ಹೆಂಗಾಗುತ್ತೆ, ಅಥವಾ ಈ ಒಂದು ಅವ್ರಿಗೇನು ಈ ಜನಪ್ರಿಯತೆ ಸಿಕ್ಕಿದೆಯಲ್ಲ ಈ ಒಂದು CJP ಪಾರ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ, ಅವರು ಗ್ರೌಂಡ್ ರಿಯಾಲಿಟಿ ಅಥವಾ ಪ್ರಾಕ್ಟಿಕಲ್ ಆಗಿ ಬಂದು ಮಾಡ್ತಾರಾ, ಅಥವಾ ಎಲೆಕ್ಷನ್ ನಿಲ್ಲುತ್ತಾ ಈ ಪಾರ್ಟಿ ಏನೆಲ್ಲ ಮಾಡ್ಬೋದು. ಯಾಕಂತಂದ್ರೆ ಇದನ್ನ ಕ್ರಿಯೇಟ್ ಮಾಡಿರೋಂಥ ಒಂದು ಸಂಸ್ಥಾಪಕ ಯಾರಿದಾರೋ ಅಥವಾ ಇದನ್ನ ಕ್ರಿಯೇಟ್ ಮಾಡಿರೋಂಥ ಒಬ್ಬ ಮನುಷ್ಯ ಯಾರು ಅಭಿಜಿತ್ ದೀಪ್ಕೆ ಅನ್ನೋರು ಇಂಡಿಯಾದಲ್ಲಿ ಇಲ್ಲ, ಇದೆಲ್ಲೋ ಅಮೇರಿಕಾದ ಬಾಸ್ಟನ್ನಲ್ಲಿರೋಂಥವ್ರು ಇವರು. ಸೊ ಜಾಸ್ತಿ ಜನ ಏನು ಹೇಳ್ತಿದ್ದಾರೆ ಅಂದರೆ, ನೀನು ಎಲ್ಲೋ ಕೂತ್ಕೊಂಡು ಇನ್ನೊಂದೇನೋ ಮಾಡಬೇಡ, ಇಲ್ಲಿ ಬಾ ಇಂಡಿಯಾದಲ್ಲಿ ಗ್ರೌಂಡ್ ರಿಯಾಲಿಟಿ ತಿಳ್ಕೊ, ಇಲ್ಲಿರೋಂಥ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಜನರ ಜೊತೆ ನಿಂತ್ಕೊಂಡು ನೀವು ಕೆಲಸ ಮಾಡೋ ಅಂತ ಎಷ್ಟೋ ಜನ ಹೇಳ್ತಿದ್ದಾರೆ. ಇನ್ನಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ, ಎಲ್ಲಿದ್ರೇನು ಇಲ್ಲಿರೋಂಥ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡ್ತಿದ್ದಾರೆ, ಇಲ್ಲಿರೋ ಕರಪ್ಷನ್ಗಳ ಬಗ್ಗೆ ಮಾತಾಡ್ತಿದ್ದಾರೆ, ಇಲ್ಲಿರೋ ಲೀಡರ್ಸ್ಗಳ ಬಗ್ಗೆ ಮಾತಾಡ್ತಿದ್ದಾರೆ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ನಿಮಗೇನು ಅನ್ನಿಸುತ್ತೆ, ಈ CJP ಪಾರ್ಟಿ ಅನ್ನೋದು ಯಾರ ಪ್ರಕಾರ ಇದು ಒಂದು ಯಾವ್ದಾದ್ರು ಪಾರ್ಟಿಗೆ ಇವರು ಒಂದು ಸಪೋರ್ಟ್ ಮಾಡ್ತಿದಾರಾ, ಅಥವಾ ಇವ್ರದೇ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು CJP ಪಾರ್ಟಿನ ಕ್ರಿಯೇಟ್ ಮಾಡಿದಾರ ಅಂತ ಅನ್ಸುತ್ತಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಇದೇ ಥರ ಇನ್ನಷ್ಟು ಹಲವು ವಿಡಿಯೋಗಳನ್ನು ತೊಗೊಂಡು ನಿಮ್ಮ ಮುಂದೆ ಬಂದೇ ಬರ್ತೀವಿ ಡೆಫಿನೆಟ್ ಆಗಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ.